ರಸ್ತೆಗಳೇ ಮುಳುಗಿ ಹೋಗಿವೆ, ಹೊಲ ಗದ್ದೆಗಳು ಜಲಮಯವಾಗಿವೆ, ಗುಡ್ಡಕ್ಕೆ ಗುಡ್ಡಗಳೇ ಕುಸಿದುಕೊಂಡು ಹೋಗ್ತಾ ಇದೆ. ಮಳೆರಾಯನ ಅಬ್ಬರಕ್ಕೆ ರಾಜ್ಯದ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಭಾರೀ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬರೋಣ. ಹಾಸನದಲ್ಲಿ ಗುಡ್ಡ ಕುಸಿತ, ವಾಹನ ಸವಾರರು ಬಚಾವ್. ಈ ದೃಶ್ಯಗಳನ್ನೊಮ್ಮೆ ನೋಡಿಬಿಡಿ. ಇದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡಕೊಪ್ಪಲು ಬಳಿ ಕಂಡುಬಂದ ದೃಶ್ಯ. ಬಿಟ್ಟು ಬಿಡದೆ ಅಬ್ಬರಿಸುತ್ತಿರುವ ಮಳೆರಾಯನ ಆರ್ಭಟಕ್ಕೆ ಗುಡ್ಡಕ್ಕೆ ಗುಡ್ಡಗಳೇ ಕುಸಿತಿವೆ. ಇಲ್ಲಿ ನೋಡಿ, 2 ಕಾರುಗಳು ರಸ್ತೆ ಮೇಲೆ ನಿಂತಿವೆ. ವ್ಯಕ್ತಿಯೊಬ್ರು ಈ ಕಡೆ ಬನ್ನಿ ಅಂತ ಕೂಗ್ತಿದ್ದಾರೆ. ಆದ್ರೆ ಕಾರು ಚಾಲಕನಿಗೆ ಏನಾಗ್ತಿದೆ ಅನ್ನೋದರ ಅರಿವಿಲ್ಲ. ಅಷ್ಟಕ್ಕೂ ಇಲ್ಲಿ ಆಗಿದ್ದೇನೆಂದ್ರೆ, ಕಾರು ಚಲಿಸುತ್ತಿರುವಾಗಲೇ ಗುಡ್ಡದ ಮಣ್ಣು ಕುಸಿದಿದೆ. ಕೂದಲೆಳೆ ಅಂತರದಿಂದ ವಾಹನ ಸವಾರರು ಪಾರಾಗಿದ್ದಾರೆ. ಇನ್ನೂ ಬರ್ತಾ ಇದೆ ಅಲ್ಲಿ ಸ್ಟುಡಿಯೋಲಿ ನೋಡಿ. ಮತ್ತೆ ಒಂದ್ ಕಡೆ ದುರಂತ ತಪ್ಪಿದ್ರೆ ಮತ್ತೊಂದ್ ಕಡೆ ಗುಡ್ಡ ಕುಸಿತಕ್ಕೆ ಇಡೀ ಓಮ್ನಿ ಕಾರು ಅಪ್ಪಚ್ಚಿಯಾಗಿದೆ. ಕಾರಿನ ಮೇಲೆ ಗುಡ್ಡ ಕುಸಿದ ಪರಿಣಾಮ ಬಿಹಾರ ಮೂಲದ 2 ಗಾಯಗೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಶಿರಾಡಿ ಘಾಟ್ನಲ್ಲಿ ಬರೋಬ್ಬರಿ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಎಚ್ಚೆತ್ತ ಪೊಲೀಸರು ಟ್ರಕ್, ಲಾರಿ, ಟ್ಯಾಂಕರ್ ಓಡಾಟಕ್ಕೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದಾರೆ. ಹೇಮಾವತಿ ನದಿ ಅಬ್ಬರಕ್ಕೆ ಗದ್ದೆಗಳು ಜಲಾವೃತ. ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ನದಿ ಪ್ರವಾಹದ ಮಟ್ಟ ಮೀರಿ ಹರಿಯುತ್ತಿದೆ. ಸಕಲೇಶಪುರ ಪಟ್ಟಣದ ಬೇಲೂರು ರಸ್ತೆಯಲ್ಲಿ ಗದ್ದೆಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿವೆ. ಸರಿಸುಮಾರು 30,000 ಕ್ಯೂಸೆಕ್ ನೀರು ಹರಿದು ಹೋಗ್ತಿದ್ದು 100 ಎಕರೆಯ ಭತ್ತದ ಗದ್ದೆಗಳು ಜಲಮಯವಾಗಿವೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಇವತ್ತು ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ಸಕಲೇಶಪುರ ತಾಲೂಕಿನ ವಿವಿಧೆಡೆ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹಾಗಾಗಿನೇ ಜಿಲ್ಲೆಯ ಜೀವನದಿ ಹೇಮಾವತಿ ಉಕ್ಕಿ ಹರಿತಾ ಇದೆ. ಸಕಲೇಶಪುರ ಹೊರವಲಯದಲ್ಲಿ ನಾವಿದ್ದೀವಿ. ನಾವು ನೋಡ್ಬೋದು, ಹೇಮಾವತಿ ನದಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇಲ್ಲೇನು ಹೊಳೆಮಲ್ಲೇಶ್ವರ ದೇಗುಲ ಇದೆ. ಆ ದೇಗುಲದ ಸಮೀಪ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಹೇಮಾವತಿ ನದಿಗೆ ಅತಿ ಹೆಚ್ಚಿನ ಪ್ರಮಾಣದ ನೀರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಯ ಎಡಭಾಗದಲ್ಲಿ ಅಂದರೆ ಏನು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಗದ್ದೆಗಳಿದ್ದಾವೆ. ಆ ಗದ್ದೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಕೆಲವು ಭದ್ರಾ ನದಿ ಬೋರ್ಗರೆತ, ಹೆಬ್ಬಾಳೆ ಸೇತುವೆ ಮುಳುಗಡೆ. ಮಳೆರಾಯನ ಅಬ್ಬರಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭದ್ರಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಕಳಸ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದ್ದು ಹೊರನಾಡು ಕಳಸ ಸಂಪರ್ಕ ಕಡಿತವಾಗಿದೆ. ಸದ್ಯ ಈ ಮಾರ್ಗದಲ್ಲಿ ಸಂಚಾರ ನಿಷೇಧಿಸಲಾಗಿದೆ. ಭಾರೀ ಮಳೆಗೆ ಬಿಳೆಕಲ್ಲು ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದಿದೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣ ಹಾನಿಯಾಗಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವಂತಹ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಜರಿ ಫಾಲ್ಸ್, ಹೊನ್ನಮ್ಮನ ಹಳ್ಳದಲ್ಲಿ ಜಲವೈಭವ ಕಳೆಗಟ್ಟಿದೆ. ಈ ಪ್ರದೇಶದಲ್ಲಿ ಪ್ರವಾಸಿಗರ ಭೇಟಿಗೆ ನಿರ್ಬಂಧ ವಿಧಿಸಲಾಗಿದೆ. ಚಿಕ್ಕಮಗಳೂರಿನ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.